ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರುನಾಡು ಟಿವಿ. ನಾನು ಸುಷ್ಮಿತಾ ನಟರಾಜ್. ಈ ದಿನದ ಪ್ರಮುಖ ಸುದ್ದಿಗಳು. ಬಿಗ್ ಬಾಸ್ ಖ್ಯಾತಿಯ ನಟಿ ಶೆಫಾಲಿ ನಿಧನ ಹೊಂದಿದ್ದಾರೆ. ಹೆಸರಾಂತ ನಟಿ ಹಾಗೂ ರೂಪದರ್ಶಿ ಶೆಫಾಲಿ ಜರಿವಾಲ್ ಹೃದಯಾಘಾತದಿಂದ ಮುಂಬೈನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ ಸುಮಾರು 42 ವರ್ಷ ವಯಸ್ಸಾಗಿದ್ದು, ಕಾಂಟ್ಲಾಗ್ ಹಾಡಿನ ಮೂಲಕ ಪ್ರಸಿದ್ಧರಾದ ಶೆಫಾಲಿ ಶುಕ್ರವಾರ ಕುಸಿದು ಬಿದ್ದಾಗ ಪತಿ ಫರಾಗ್ ತ್ಯಾಗ್ ಅವರನ್ನು ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಅವರು ಮೃತಪಟ್ಟಿದ್ದಾರೆ. ಶೆಫಾಲಿ ಅವರು ಮುಜೆ ಶಾದಿ ಕರೋ ಹಾಗೂ ಬಿಗ್ ಬಾಸ್ ಸೀಸನ್ 13 ಸೇರಿದಂತೆ ಹಲವಾರು ಚಲನಚಿತ್ರ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದರು. ಕೆಂಪೇಗೌಡರ ಅಡಿಪಾಯದ ಮೇಲೆ ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣ ಎಂದು ಡಿಕೆಶಿ ಹೇಳಿಕೆ ನೀಡಿದ್ದಾರೆ. ಕೆಂಪೇಗೌಡ ಅವರು ಹಾಕಿಕೊಟ್ಟ ಅಡಿಪಾಯದ ಮೇಲೆ ನಾವು ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣ ಮಾಡುವ ಪರಿಕಲ್ಪನೆ ಇದೆ. ಇನ್ನು ನಾವೆಲ್ಲರೂ ಸೇರಿ ಬಲಿಷ್ಠವಾದ ಬೆಂಗಳೂರು, ಶಾಂತಿಯ ಬೆಂಗಳೂರು, ಗ್ರೀನ್ ಬೆಂಗಳೂರು ಹಾಗೂ ಸುರಕ್ಷಿತವಾದ ಬೆಂಗಳೂರು ನಿರ್ಮಿಸೋಣ ಎಂದು ಡಿಸಿಎಂ ಡಿಕೆಶಿ ತಿಳಿಸಿದ್ದಾರೆ. ಇನ್ನು ಬಿಬಿಎಂಪಿ ಸಭಾಂಗಣದಲ್ಲಿ ಶುಕ್ರವಾರ ರಾತ್ರಿ ನಡೆದ ಕೆಂಪೇಗೌಡರ 516ನೇ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದ್ದಾರೆ. ಬೆಂಗಳೂರಿಗೆ ಸೇವೆ ಮಾಡಿದ್ದ ಗಣ್ಯರನ್ನು ಗುರುತಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ ಎಂದಿದ್ದಾರೆ. ಸರ್ ಇವತ್ತು ಕೆಂಪೇಗೌಡ ಜಯಂತಿ ಪ್ರಶಸ್ತಿ ಪ್ರದಾನ ಆಯಿತು. 1 ಲಕ್ಷ ಕೋಟಿ ಅನೌನ್ಸ್ ಮಾಡಿದ್ದಾರೆ. 1 ಲಕ್ಷ ಕೋಟಿ ಕೆಲಸವನ್ನು ಈಗಾಗಲೇ ಬೆಂಗಳೂರು ನಗರದಲ್ಲಿ ಕೂತ್ಕೊಳ್ಳಲಿಕ್ಕೆ ನಾವು ಯೋಜನೆ ಸಿದ್ಧತೆ ಮಾಡಿ ಟೆಂಡರ್ಗಳನ್ನು ಕರೆದಿದ್ದೇವೆ. ಹಣ ಇಲ್ಲದೆ ಒಂದು ಕಡೆ ಬ್ಯಾಂಕ್ ಗ್ಯಾರಂಟಿ ಕೂಡ ಸರ್ಕಾರ ಇವತ್ತು ಕೊಟ್ಟಿದೆ. ಮೆಟ್ರೋ ಇರ್ಬೋದು, ಪೆರಿಫೆರಲ್ ರಿಂಗ್ ರೋಡ್ ಇರ್ಬೋದು, ಫ್ಲೈಓವರ್ ಇರ್ಬೋದು, ಟನಲ್ ಇರ್ಬೋದು ಮತ್ತು ಬೇರೆ ಬೇರೆ ಅನೇಕ ಯೋಜನೆಗಳಿಗೆ ಈಗಾಗಲೇ ಕೊಟ್ಟಿದ್ದೇವೆ. ಸೊ ಅದಕ್ಕೆಲ್ಲ ಕೂಡ ನಾವು ಈಗಾಗಲೇ ರೂಪವನ್ನು ಸರ್ ಸ್ಟೇಡಿಯಂ ಮಾಡೋ ಪ್ಲ್ಯಾನ್ ಮಾಡಿದ್ದೀರಾ ಸರ್? ಖಂಡಿತ ಒಂದು ಬೆಂಗಳೂರಿಗೆ ಮತ್ತೊಂದು ಸ್ಟೇಡಿಯಂ ಬೇಕು, ಭಾಳ ದೊಡ್ಡ ಸ್ಟೇಡಿಯಂ. ಬಿಡಿಯೋದು ಜಾಗ ಇದೆ, ಆ ಜಾಗನ ತಿಳಿಸಿದ್ದೇವೆ. ಎಲ್ಲೆಲ್ಲಿ ಸರ್? ಎಲ್ಲೆಲ್ಲಿ ಸರ್? ಹೀಗೆ ನನ್ನ ಹುಡುಗಿಯೆಲ್ಲ ಹೇಳೋಕ್ಕಾಗಲ್ಲ. ಅಲ್ಲ ಸರ್, 2 ಜಾಗ ಅಂತಲ್ಲ, ಯಾವ್ಯಾವ ಜಾಗ? ಐಡೆಂಟಿಫೈ ಮಾಡಿದ್ದೇವೆ. ಸ್ಟೇಡಿಯಂ ಮಾಡೋಕ್ಕಿಂತ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಬೇಕಾಗಿದೆ, ಕನೆಕ್ಟಿವಿಟಿ ಮಾಡಬೇಕಾಗಿದೆ. 2 ಜಾಗ ಐಡೆಂಟಿಫೈ ಮಾಡಿದ್ದೇವೆ. ಸೌತಲ್ಲಿ ಒಂದು, ನಾರ್ತಲ್ಲಿ ಒಂದು. ಆಮೇಲೆ ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೀನಿ. ಸ್ಕೈಡೆಕ್ ಜ್ಞಾನ ಭಾರತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರಿ ಸರ್, ಅಲ್ಲೇ ಆಗ್ತಾ ಇದೆಯಾ? ಲೀಗಲ್ ಇಶ್ಯೂಸ್ ಮನೆಲ್ಲ ಇವ್ರನ್ನ ಮೈಸೂರು ಅಂತ ಮಾತಾಡ್ತೀನಿ, ಬೀದಿಯವ್ರನ್ನ ಮಾತಾಡ್ತೀನಿ. ಕೆಲವು ಜಾಗ ಇದೆ, ಇನ್ನೊಂದು ಜಾಗ ಇತ್ತು. ಸ್ವಲ್ಪ ಆದಷ್ಟು ಮೆಟ್ರೋ ಹತ್ರ ಇರುವಂಥ ಜಾಗನ ಫೈನಲೈಸ್ ಮಾಡಿ. ಅಂದರೆ ಜ್ಞಾನ ಭಾರತಿ ಕ್ಯಾನ್ಸಲ್ ಆಯ್ತಾ ಸರ್? ಜ್ಞಾನ ಭಾರತಿಗೆ ಅಲ್ಲಿ ಸ್ವಲ್ಪ ಅವರೆಲ್ಲ ನಾನು ಫುಲ್ ಜ್ಞಾನ ಭಾರತಿಗೆ ಕೊಟ್ಬಿಡೋಣ ಎಲ್ಲ ಅಂತಿದ್ರು. ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಹಣನೂ ಸಿಕ್ಕಲಿ, ಇನ್ಸ್ಟಿಟ್ಯೂಷನ್ ಅನುಕೂಲ ಆಗಲಿ. ಇವರೆಲ್ಲ ಗಲಾಟೆ ಮಾಡಿದ್ರೆ ಲಿಟಿಗೇಷನ್ ಯಾರಿಗೆ ಗಲಾಟೆ ಮಾಡ್ಕೊಂಡು ಯಾಕೆ ಮಾಡಬೇಕು ಅಂತ ಸರ್, ಬೆಂಗಳೂರು ಹೊರಭಾಗದಲ್ಲ ಅಥವಾ ಒಳಭಾಗದಲ್ಲಿ ಏನಾದರೂ ಮಾಡ್ತೀರಾ? ಕಿಲೋಮೀಟರ್ ದೂರ ಹೋಗುತ್ತೆ. ಓಕೆ ಚಾಲೆಂಜ್. ಓಕೆ, ಥ್ಯಾಂಕ್ ಯು ಸರ್. ಒಂದೇ ಭಾರತ್ ರೈಲಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಇನ್ನು ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದಾವಣಗೆರೆಯ ಒಂದೇ ಭಾರತ್ ರೈಲಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ರೈಲು ಕೆಟ್ಟು ನಿಂತಿದ್ದು ಬೆಂಕಿ ಕಾಣಿಸಿಕೊಂಡಿದ್ದರಿಂದ ದಾವಣಗೆರೆಯಲ್ಲೇ ರೈಲ್ವೆ ನಿಲುಗಡೆ ಮಾಡಲಾಗಿದೆ. ಇನ್ನು ರೈಲ್ವೆ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಬೆಂಕಿಯಿಂದ ಆಗಲಿದ್ದ ದುರಂತವೊಂದು ತಪ್ಪಿದೆ. ಧಾರವಾಡದಿಂದ ಬೆಂಗಳೂರಿಗೆ ತೆರಳ್ತಾ ಇದ್ದ ಒಂದೇ ಭಾರತ್ ರೈಲಿನಲ್ಲಿ ಎಲ್ಲಾ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಬೆಂಗಳೂರಿಗೆ ಪ್ರಯಾಣಿಸಿದ್ದ ಪ್ರಯಾಣಿಕರನ್ನು ಶತಾಬ್ದಿ ಎಕ್ಸ್ಪ್ರೆಸ್ ನಲ್ಲಿ ಕಳಿಸಿಕೊಡಲಾಗಿದೆ. ಬೆಂಕಿ ಪೊಲೀಸ್ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ಮತ್ತು ಪೊಲೀಸ್ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಗೃಹ ಸಚಿವರಾದ ಜಿ ಪರಮೇಶ್ವರ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್,
ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿ ಗೃಹ ಇಲಾಖೆಯ ಎಸಿಎಸ್ ಗೌರವ ಗುಪ್ತಾ ಹಾಗೂ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ಡಾಕ್ಟರ್ ಎಂ ಸಲೀಂ ರವರು ಉಪಸ್ಥಿತರಿದ್ದಾರೆ. ರಸ್ತೆಯ ಮಧ್ಯದಲ್ಲಿಯೇ ಕೆಟ್ಟು ನಿಂತ ಸಿಎಂ ಬೆಂಗಾವಲು ವಾಹನಗಳು. ಮಧ್ಯಪ್ರದೇಶದ ಮುಖ್ಯಮಂತ್ರಿಯ ಬೆಂಗಾವಲು ಪಡೆಯಲಿದ್ದ 19 ಕಾರುಗಳು ದಿಢೀರನೆ ಕೆಟ್ಟು ನಿಂತಿವೆ. ಸಿಬ್ಬಂದಿ ವಾಹನಗಳಿಗೆ ಡೀಸೆಲ್ ಟ್ಯಾಂಕ್ಗಳನ್ನು ತೆರೆದಾಗ ಅವುಗಳಲ್ಲಿ ನೀರು ಕಂಡು ಆಘಾತಗೊಳಗಾಗಿದ್ದಾರೆ. ಗುರುವಾರ ಸಿಎಂ ಮೋಹನ್ ಯಾದವ್ ರತ್ನಂನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಹೋಗುತ್ತಿದ್ದಾಗ ದೋಸಿಗಾಂವ್ ಎಂಬ ಪ್ರದೇಶದಲ್ಲಿ ಬೆಂಗಾವಲು ಪಡೆಯಲಿದ್ದ ಎಲ್ಲಾ ವಾಹನಗಳಿಗೆ ಡೀಸೆಲ್ ತುಂಬಿಸಲಾಗಿತ್ತು. ಅದು ಕಲಬೆರಕೆಯಾಗಿದ್ದರಿಂದ ಸ್ವಲ್ಪ ದೂರ ಪ್ರಯಾಣಿಸಿದ ವಾಹನಗಳೆಲ್ಲವೂ ಕೆಟ್ಟು ನಿಂತಿದ್ದಾವೆ. निकल लो, रुकना, रुको रुको, ध्यान दो. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ.